ಒಂದು 5 ಕಿಲೋಮೀಟ್ರ್ ಆದ್ಮ್ಯಾಗ ಇಲ್ಲಿ ಜಾಯ್ನ್ ಆಗೈತಿ ರೋಡ್. ಒಂದು ಬೋರ್ಡ್ ಇಲ್ಲ ಏನಿಲ್ಲ, ಊರಾಗ ಕಾಸು ಹೊಡೆದು ಬರ್ಬೇಕು ತಿರ್ಗಾಡ್ಕೊಂತ. ವಾರಣಾಸಿ ಬೋರ್ಡ್ ಅಲ್ಲೇ ಡೈವರ್ಷನ್ ಇತ್ತು ಅನ್ಸಲ್ಲ ಹಾಕಿತ್ತು. ಮತ್ತು 5 ಕಿಲೋಮೀಟ್ರ್ ಒಳಗೆ ಹೋಗಿ ಹೊರಗೆ ತಿರ್ಗಾಡ್ಕೊಂಬಂದ್ವಿ ನಾವು. ಇರಲಿ ನೋಡ್ರಿ, ಆಗೋದೆಲ್ಲ ಒಳ್ಳೇದಕ್ಕೆ. ಈ ಕಲರ್ಗೆ क्या हो गया? इसमें ये दारू पेट्रोल का है। इसका दारू है? ये 14 लीटर का है, ये 5 लीटर का पेट्रोल टैंक है। इसका दारू ये है ना? हाँ उसका है, पेट्रोल का है। अपने लिए है कि इसके लिए? इसके लिए। हाँ, हमारे लिए हम वो सब नहीं करते। कितने का पेट्रोल है इधर? 97। हमसे 4 रुपये कड़मे है। 897 ಎಷ್ಟಿತ್ತು? 890. ಎಸ್, ವೆಲ್ಕಮ್ ಟು ವಾರಣಾಸಿ. ಶಿವನ್ ತಂದ ಊರು ಅಂತ ಹೇಳ್ಕೊಂಡಿರೋದು ಕಾಶಿ, ಬನಾರಸ್, ವಾರಣಾಸಿ, ಆ 3 ಹೆಸರಲ್ಲೇ ಕರಿಬೋದು ಇದನ್ನ. ಆ್ಯಂಡ್ ದ ಓಲ್ಡೆಸ್ಟ್ ಸಿಟಿ ಇನ್ ಹಿಂದೂ ಧರ್ಮ ಅಂತಲೂ ಹೇಳ್ಬೋದು. ನಾವು ನಮ್ಮ ಫ್ರೆಂಡ್ ರೂಮ್ ಐತಂತ, ಜೊತೆ ಹೋಗಿ ಚೆಕ್ ಮಾಡ್ಕೊಳೋ. ಆ ರೂಮ್ಸ್ ಅವೈಲೇಬಲ್ ಇದ್ರೆ ಅಲ್ಲೇ ಸ್ಟೇ ಮಾಡಮೋ, ಇಲ್ಲ ಬೇರೆ ಕಡೆ ರೂಮ್ಸ್ ಮಾಡ್ಬೇಕಾಗತ್ತೆ. ಟೈಮ್ ಬಂದುಬಿಟ್ಟು 2:30 ಆಗೈತಿ. ಮುಟ್ಟೋದು ಆಲ್ಮೋಸ್ಟ್ 3 ಗಂಟೆ ಆಗುತ್ತೆ. ಇವತ್ತು ದೇವ್ರ ದರ್ಶನ ಆಗತ್ತಿಲ್ಲ ಗೊತ್ತಿಲ್ಲ. ಇಲ್ಲಿ 44 ಘಾಟ್ಗಳದಾವು, ಭಾಳಷ್ಟು ಘಾಟ್ಗಳದಾವು. ಅವೆಲ್ಲ ನೋಡಬೇಕು. ಭಾಳಷ್ಟು ಟೆಂಪಲ್ ಅದಾವು. ಆಮೇಲೆ ನಮ್ಮ ಬುಕ್ಕಿನ ಭಂಡಾರ ಹಿಂದೂ ಬನಾರಸ್ ಯೂನಿವರ್ಸಿಟಿ ಇಲ್ಲೇ ಐತಿ. ಅದನ್ನೊಂದು ವಿಸಿಟ್ ಕೊಡ್ಬೇಕು. ಸೊ ನಾವು ಎಕ್ಸ್ಪ್ಲೋರ್ ಮಾಡೋಣ ವಾರಣಾಸಿ 2 ದಿವಸದಾಗ. ಏನೇನು ನೋಡ್ತೀರಿ, ನಾವು ನೋಡ್ತೀವಿ, ನೀವು ನೋಡ್ತೀರಿ ನಮ್ಮ ಜೊತೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ವಾರಣಾಸಿ, ಬನಾರಸ್. ವಾರಣಾಸಿ ಎಕ್ಸ್ಪ್ಲೋರ್ ಮಾಡತ್ತೀವಿ. ಹೆವಿ ಅಂದ್ರೆ ಹೆವಿ, ಫುಲ್ ರಶ್ ಐತೆ. ತೋರಿಸ್ತಾ ನೋಡಿ ಹೆಂಗೆ ರಶ್ ಐತೆ ಅಂತಂದ್ರೆ. ಎಲ್ಲರೂ ಗಂಗಾ ಆರತಿಗೆ ಹೊಂಟ್ರೆ ನೋಡಿ ರಶ್ ಹೆಂಗೈತೆ. ನೀರ್ಘಾಟ್ ಹೋಗ್ಬೇಕು. ನೀರ್ಘಾಟ್ದಾಗ ಫ್ರೆಂಡಿಂದೊಂದು ಬೋಟ್ ಐತಿ, ಅಲ್ಲೇ ಹೋಗ್ಬೇಕು. ಸಾಕಾಗ್ಬಿಡ್ತು ಅಲ್ಲಿಂದ ಬರೋದ್ರಾಗ. ಫುಲ್ ಸಣ್ಣಗೆ ನ್ಯಾಚ್ ಬರ್ಬೇಕು. ಸೈಕ್ ಐತಿ ಎಲ್ಲ ರೋಡ್ಸ್ ಎಲ್ಲ ಇಲ್ಲೇ. ಊರ ಸಣ್ಣಗಿಂದ ಬರ್ಬೇಕು. ಸಾಕಾಗ್ಬಿಡ್ತು. ನೀರ್ಘಾಟ್ ಹೋಗಿ ಫಸ್ಟ್ ಬರ್ರಿ. ಸತತ ಪ್ರಯತ್ನದಿಂದ ಲಾಸ್ಟಿಗೆ ಮೀರ್ಘಾಟಿಗೆ ಬಂದ್ವಿ. ತೋರಿಸ್ತೀನಿ ಮೀರ್ಘಾಟ ನೋಡ್ರಿ. ಬೋಟ್ ಹೈರ್ ಮಾಡಾವಿಲ್ಲ, ನಾವು ಹೈರ್ ಮಾಡಿ, ನಮ್ಮ ದೋಸ್ತ ಹೈರ್ ಮಾಡ್ಯಾನ. ಅವನ್ನ ಹೈರ್ ಮಾಡಿ ಈಗ ಪೂರಲ್ಲಿ ಘಾಟ್ಸ್ ಎಲ್ಲ ನೋಡೋಮಂತೆ. ಸಂಜೆ ಒಂದು ಗಂಗಾ ಆರತಿ ಐತಿ, ಅದನ್ನು ನೋಡೋಮಂತೆ. ಬೋಟ್ ಹತ್ತೋಮಂತೆ. ಬೋಟ್ ಹತ್ತು ತೋರಿಸ ಹೆಂಗೈತಿ ಬೋಟ್ ಅಂತ. ಫೈನಲ್ ನಮ್ಮ ಬೋಟ್ ಬಂತ. ಅವರಲ್ಲಿ ತಗೊಂಬರೋದು ಎಷ್ಟೊತ್ತನ ಮಾಡಿದ್ರೆ ತಗೊಂಡು ಬಂದ್ವಿ. ತಗೊಂಡು ಬಂದ್ರೆ ಸಾರಿ, ನಾವೇನು ಮಾಡಿಲ್ಲ. ನಮ್ಮ 3 ಜನಕ್ಕೆ ಇಷ್ಟು ದೊಡ್ಡ ಬೋಟ. ಶಬಾಷ್. ನೋಡು ನೋಡಿ, 3 ಜನಕ್ಕೆ ಇಷ್ಟು ದೊಡ್ಡ ಬೋಟ್. ಭಾಳ ಸಾಕಾರ ಇದೀವಿ ನಾವು. ನಾ ಇಲ್ಲಪ್ಪ, ನೀನೇ ಕೊಟ್ಬಿಡಂಗ ರೊಕ್ಕ ನೀನೇ ಕೊಡ್ತಾನೆ. ಗೋಲ್ಡ್ ಬಾಯ್. ಡಾಕ್ಟರ್ಸ್ ಸುಮ್ಮನೆ ಹೇಳ್ಬಾರ್ದ. ಎಲ್ಲ ಘಾಟ್ ತೋರಿಸ್ಕೊಂಬಂದ್ರೆ ಇನ್ನೊಂದು ಘಾಟ್ ಉಳೋದೈತಿ. ಬಟ್ ಗಂಗಾ ಆರತಿಗೆ ಟೈಮ್ ಆಗೈತಿ. ಗಂಗಾ ಆರತಿ ನೋಡೋದು ಇಂಪಾರ್ಟೆಂಟ್ ಹೇಳಿ ನಾನು. ಗಂಗಾ ಆರತಿ ನೋಡೋಕೆ ಹೋಗ್ಮಂತೀಗ ರೆಡಿ ಆಗತ್ತೈತೆಲ್ಲ. ನನ್ನ ಅನ್ಸೋ ಮಟ್ಟಿಗೆ ಭಾಳ ಫೋಟೋ ಅದಾವ.
ನಮ್ಮ ಬೋಟಿಗೆ ಸ್ಪಾಟ್ ಸಿಗುತ್ತಿಲ್ಲ ಗೊತ್ತಿಲ್ಲ, ನೋಡು ಬಂದು ಸಿಕ್ಕರೆ ಒಳ್ಳೇದ, ಇಲ್ಲಾಂದ್ರೆ ಮಾಡ್ಲಕ್ಕ ನೋಡು. ಇಲ್ಲಿ ಬಂದಾವ ಆರತಿ ನೋಡಕ್ಕೆ, ನೋಡ್ಬೋದು ಎಷ್ಟೋ ಕೊಂಡ ಬೋಟ್ ಎಲ್ಲ ಇಲ್ಲೇ ಅದಾವ, ಎಲ್ಲ ಬೋಟ್ಗಳು ಇಲ್ಲೇ ಬಂದಾವ. ಅಂದ್ರೆ ಇಲ್ಲೇ ಅವ್ರ ಮೊದಲಿನ ಸ್ಪಾಟ್ಸ್ ಇವೆಲ್ಲ, ಇಲ್ಲೇ ಗಂಗಾ ಆರತಿ ನಡೀತೈತಿ, ಅದಕ್ಕೆಲ್ಲರೂ ಇಲ್ಲೇ ಬಂದಾರ ನೋಡೋ ಮತ್ತು ಆರತಿ. ಜಸ್ಟ್ ಗಂಗಾ ಆರತಿ ನೋಡ್ಕೊಂಡು ಬೋಟಿನ ಡಿಸೆಂಟ್ ಆಗ್ಯಾವ ಈಗ. ಏನು ಬ್ಯೂಟಿಫುಲ್ ಇತ್ತು ಗಂಗಾ ಆರತಿ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು. ನೆಕ್ಸ್ಟ್ ಏನು ನೋಡಿ ವಾರಣಾಸಿದಾಗ ನೋಡೋಣ ಬನ್ನಿ. ಸೊ ಗುಡ್ ಮಾರ್ನಿಂಗ್ ಕಾಶಿ. ಬೆಳಗ್ಗೆ ಟೈಮ್ 4:45 5 o'clock ಆಗೈತಿ. ಈಗ ಮತ್ತೊಂದು ಗಂಗಾ ಆರತಿ ಐತಿ ಮಾರ್ನಿಂಗ, ಬೆಳಗ್ಗೆ ಎದ್ದು ಹೊಂಟೀವಿ. ತರ್ಸ್ಕೊಂಡು ಥಂಡಿ ಐತಿ ಭಾಳ, ಗಾಡಿದಾಗ ಹೊಂಟೀವಿ. ಅಲ್ಲಿ ಮುಂದೆ ಹೋಗಿ ಬೆಳಗ್ಗೆ ಜಾಸ್ತಿ ಇದು ರಶ್ ಇರೋಂಗಿಲ್ಲ, ಸೊ ಅಲ್ಲೇ ಪಾರ್ಕಿಂಗ್ ಮಾಡಿ ಪಟ್ಟಣ ನೋಡ್ಕೊಂಬರ್ಬೇಕಂತೈತಿ. ಸೊ ಈಗ ಹೋಗುವಂತ ನಾವು ಬರೀ ಹೋಗೋಣಂತ ಗಂಗಾ ಆರತಿ ನೋಡೋಕೆ. ಕರೆಕ್ಟ್ ಟೈಮಿಗೆ ಬಂದೀವಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಪಟ ಜಾಗ ಹಿಡ್ಕೋಬೇಕಿಲ್ಲ. ಈಗ ಜಾಗ ಹಿಡ್ಕೊಂಡು ಗಂಗಾ ಆರತಿ ಕ್ಲೋಸಪ್ಪಿಂದ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಂತೆ. ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಅಲ್ಲೇ ಪೂಜೆ ಮಾಡೋದು. ಸೊ ಅದು ಏನಿದೆ ನೋಡೋಂಬರ್ರಿ ಈಗ, ಆಮೇಲೆ ಗಂಗಾ ಆರತಿ ನೋಡೋಂತ. At large CFD group. You can be the part of yoga also. You are not required to pay any amount to any certain person.
ಕಾಶಿ ವಿಶ್ವನಾಥ್ ಟೆಂಪಲ್ ನೋಡಿದ್ವಿ, ಬ್ಯೂಟಿಫುಲ್ ಆಗಿತ್ತು, ಅದೊಂದು ಜ್ಯೋತಿರ್ಲಿಂಗ ಆಯ್ತು. ಈಗ ನಾವು ಕಾಳಭೈರವ ಟೆಂಪಲ್ ಹೊಂಟೀವಿ. ರಕ್ಷಕ ಆಫ್ ಕಾಶಿ ಅಂತ ಕರೀತಾರೆ ಅವಂಗೆ, ಕಾಲಭೈರವ ಅಂತ. ಯಪ್ಪ ಇಲ್ಲಿ ರೋಡು ಹಿಂಗೆ, ಜನ ಹಿಂಗೆ ನಡಿ ಬಸ್. ಇಷ್ಟು ರೋಡ್ದಾಗ ಇವ್ರು ಗಾಡಿ ತೊಗೊಂಬರೋರು, ಒಂದೊಂದು ಗಾಡಿ ಎಲ್ಲೂ ಹೋರೋ ಏನು ಪೂರ ಕಾಶಿ ಹಿಂಗೈತೆ. ಏನು ಹೊಸ್ದಾಗಿಲ್ಲ, ನಾವು ನೋಡೋದು 2 ದಿವಸದಿಂದ ಹೊರ್ರ. ಸೊ ಈಗ ಕಾಳಭೈರವ ಟೆಂಪಲ್ ಹೊಂಟಿವಂತ, ಇನ್ನೊಂದು 2 ಮಿನಿಟ್ಸ್ ಬರುತ್ತೆ. ಹಿಂಗೆ ಸಣ್ಣ ನಡ್ಕೊಂತ ಹೋಗೋದು ಇಲ್ಲಿ ಕಾಶಿದಾಗ, ಕೇಳ್ಕೊಂತ ಅದೊಂದು ಮಸ್ತ್ ಇರುತ್ತೆ. ಫುಲ್ ಹತ್ತಾಗ ಇದ್ರಾಗ ಅವ್ರು ಬೈಕ್ ಹೋಯ್ತಾರೆ, ಪಾವ್ ಹೊರಡ್ಕೊಂತ ಸೈಗ ಕಾಶಿ. ಬಟ್ ಕಾಶಿದಾಗ ಏನಂದ್ರು 2 ದಿವಸ ಸಾಕಂಗಿಲ್ಲ, ಒಂದು ವಾರ ಇದ್ದಾಗ ಮಜಾ ಬರುತ್ತೆ. ನೋಡಿ ಮಜಾ ಬರೋಂಗಿಲ್ಲ. ये चर्म रोग के लिए है मेन। 400 साल पहले ये मिला था हम लोग को, हमारे पूर्वजों को मिला था 400 साल पहले एक ये छोटा सा पोखरा था, ये कुंड का आकार नहीं था, छोटा सा पोखरा था। बंगाल के एक राजा थे, कुचबिहार स्टेट देखिए वो लिखा है, मालिक कुचबिहार स्टेट है ना, पर लिखा हुआ है बंगाल के एक राजा थे। पहले यहाँ सोनारपुर एक कालीबाड़ी एरिया पड़ती है, वहाँ रहते थे, उनका किला वहीं था। उनको चर्म रोग था, ठीक है। तो बगल में आपका तुलसी घाट है, उधर में तुलसीदास जी बैठ के रामायण लिखे थे आपका। तो कोई ऋषि बताया गया था उनको कि आप तुलसी घाट के पानी से आप नहाएंगे तो आपका चर्म रोग ठीक हो जाएगा, वो बोले थे। तो कोई ऋषि बताया, तो दरबार इसी रास्ते से डेली पानी लेने जाता था। एक दिन दरबार को देर हो गया पानी लाने में, तो वो क्या किया कि यहीं से पानी ले गया राजा साहब। अब वो जब राजा साहब वो पानी से जब नहाए, उनका पूरा चर्म रोग ठीक हो गया। तो राजा साहब जब पूछे उस दरबार से ये पानी कहाँ से लाए, वो बताया डरते डरते। तो जब राजा साहब यहाँ आए तो इसका निर्माण 400 साल पहले वही करवाए। ये 400 साल पहले बना हुआ है इसका निर्माण। आलिया में होलकर भी आई थी यहाँ पे, बहुत लोग आए थे, ऐसा नहीं है कोई नहीं आया। और दूसरे जिसको संतान नहीं होते हैं, बच्चे नहीं होते, उनके लिए भी है। जैसे कि वो भादों का महीना एक पड़ता है, वो करीब आता है करीब आपका सितंबर या अगस्त के महीने में। उस दिन नहान होती है, इनकी छठ पड़ती है। करीब उस दिन आपका 2.5 लाख से 3 लाख लोग स्नान करते हैं बच्चे के लिए। और ऐसे नॉर्मली आपका करीब 2 ठो 4 ठो 6 ठो स्नान करने वाले डेली आते हैं। और यहाँ जो आता है उसका मनोकामना पूर्ण होता है। यहाँ की महिमा है। ये पश्चिम का अर्घा है, ऊपर का देखेंगे पूरब का अर्घा है। ऐसा अर्घा कहीं नहीं मिलेगा पूरे भारतवर्ष में। तो ये मालिक भी बैठे हैं विश्वनाथ जी ना, वो भी ऐसा ही होंगे, उत्तर वाहिनी, और ये पश्चिम है और वो पूरब है। ऐसा जगह कहीं नहीं मिलेगा आपको, खोजते रहिए पूरे ब्रह्मांड में, नहीं मिलेगा। पानी किधर से आ रहा है? ये भी पानी पाताल गंगा का पानी है। हाँ, नीचे का 3 महीने बाद गंगा का पानी आएगा इसमें। ये पानी फिर आपका यहाँ तक आ जाएगा, पूरा बढ़ जाएगा ये। ऊपर से हम लोग जंप करते हैं नहाने के लिए। यहाँ की स्टोरी है। और चर्म रोग के लिए 40 मतलब संडे को नहाना होगा आपको, कम से कम मिनिमम 40 संडे आपको, 1 साल लगेंगे आपको, और वो पूरी जड़ से खत्म हो जाएगी। ಕಾಳಭೈರವ ಮಂದಿರ ಆಯ್ತು, ಮೃತ್ಯುಂಜಯ ಮಂದಿರ ಆಯ್ತು. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕಾಶಿದಾಗ ನಾರ್ಮಲಾಗಿ ಏನು ನೋಡ್ಬೇಕು ಅವು ಅಂದ್ರೆ ಆಯ್ತು. ಇನ್ನು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ನೋಡ್ಬೇಕಂತಂದ್ರೆ ಇನ್ನು ಟೈಮ್ ಬೇಕಾಗುತ್ತೆ. ಏನು ಅಷ್ಟು ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಕಾಶಿಗೆ ಬರಬೇಕಾಗತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡುವಂತಲ್ಲಿ ಮಟ್ಟ. ಈಗ ಸದ್ಯಕ್ಕೆ ಇಷ್ಟ ನೋಡೋದು ಮಾಡಿ ಮತ್ತಿನ್ನು ಫುಡ್ ಚಾಟ್ಸ್ ತಿನ್ನೋದು ಅದೈತಿ. ನಾಳೆ ಮೋಸ್ಟ್ ಪ್ರಾಬಬ್ಲಿ ನಾವು ಬಿಡ್ಬೋದು ಕಾಶಿ, ವಿಲ್ ಡಿಸೈಡ್ ಏನಾಗುತ್ತೆ ಅಂತ. ಬಟ್ ಇಷ್ಟ ಪ್ಲೇಸಸ್ ಕಾಶಿದಾಗ ನೋಡೋಕ್ಕಾಗೋದು ನಾರ್ಮಲಾಗಿ. ಇನ್ನು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಭಾಳ ಅದಾವೆ.
ನೋಡೋಣ ಇಫ್ ಟೈಮ್ ಸಿಕ್ಕ ನೋಡೋಮಂತ, ಇಲ್ಲಾಂದ್ರೆ ಇವತ್ತು ಇಲ್ಲೇ ಮುಗಿಸ್ಬಿಡೋಣ ಕಾಶಿ ಬ್ಲಾಗ್ಸ್ ಎಲ್ಲ. ಇವತ್ತು ಕಾಶಿದ 3ನೇ ದಿವಸ. ನಿನ್ನೆ 2 ದಿವಸ ಎಕ್ಸ್ಪ್ಲೋರ್ ಮಾಡಿದೆ ಕಾಶಿ. ಸೊ ನಮ್ಮ ಫ್ರೆಂಡ್ ರೂಮ್ ಐತೆ ಅಂತ ಹೇಳಿದೆ. ರೂಮ್ ಹೆಂಗೈತೆ ಅಂತ ತೋರಿಸ್ತೀನಂತ ನೋಡಿ. ಎಲ್ಲ ರೂಮ್ ಡಬಲ್ ಬೆಡ್ ಬರುತ್ತೆ, ಇಲ್ಲಿ ಮಿರರ್ ಐತೆ ನಾರ್ಮಲಾಗಿ. ಆಮೇಲೆ ನಮಗೆ ಹೆಲ್ಪ್ ಆಗಿದೆ ಏನಂತಂದ್ರೆ ಇವೆಲ್ಲ ಕಬರ್ಡ್ಸ್. ಯಾಕಂತಂದ್ರೆ ನಾವು ಎಲ್ಲ ನಮ್ಮ ಸ್ಯಾಡಲ್ಸ್ ಬ್ಯಾಗ್, ಶೂಸ್ ಗೀಸು, ಜಾಕೆಟ್ ಎಲ್ಲ ಹಾಕಿ ಚಲೋ ಐತೆ. ಬಾತ್ರೂಮ್ ಎಲ್ಲ ಕ್ಲೀನ್ ಐತಿ, ಗೀಸರ್. ಸೊ ಕಡಿಮೆ ರೇಟ್ದಾಗ ನಿಮಗೆ ಕಾಶಿದಾಗ ಸ್ಟೇ ಮಾಡಬೇಕು, ಲಕ್ಸುರಿ ಸ್ಟೇ ಬೇಕಂತಂದ್ರೆ, ಲಕ್ಸುರಿ ಸ್ಟೇದಾಗ ಕಡಿಮೆ ರೇಟ್ದಾಗ ಬೇಕಂತಂದ್ರೆ ಇಲ್ಲಿ ಬಂದು ಸ್ಟೇ ಮಾಡಿರಿ. ಇವ್ರ ಕಡೆ ಒಂದು ಸ್ಪೆಷಲ್ ಆಪ್ಷನ್ ಐತಿ. ಅದಕ್ಕೆ ಸ್ಪೆಷಲ್ ಮತ್ತು ಬೇರೆ ರೇಟ್ ಬರುತ್ತೆ. ಏನು ರೇಟ್ ಬರುತ್ತೆ ಅಂತಂದ್ರೆ, ನೀವು ಕಾಶಿ ವಿಶ್ವನಾಥೇಶ್ವರ ಒಳಗೆ ಹೋಗ್ಬೇಕಂತಂದ್ರೆ ಮಿನಿಮಮ್ 2 ತಾಸು ಆಗುತ್ತೆ. ಇವ್ರ ಕಡೆ ಒಂದು ಪಾಸ್ ಐತಿ. ಪಾಸ್ ಅಂತಂದರೆ ಎಲ್ಲರಿಗೂ ಅದು ಪೇ ಮಾಡಿ ಪಾಸ್ ತೊಗೊಂಡ್ರೆ ಭಾಳ ಜನ ಗೊತ್ತಿಲ್ಲ. ಆ ಪಾಸ್ ಮುಖಾಂತರ ನೀವು 1 ಅವರ್ದಾಗ ಮುಗಿದೈತಿ. 3 ತಾಸು ಆಗೋದು, 2 ತಾಸು ಆಗೋದು, 1 ಅವರ್ದಾಗ ಮುಗಿದೈತಿ. ಅದು ಇವ್ರು ಮಾಡಿಸ್ಕೊಡ್ತಾರೆ, ನೀವು ಕೇಳ್ಕೊಂಡ್ರಿ ಅಂತಂದ್ರೆ. ಸೊ ರೂಮ್ ಹಿಂಗೈತಿ. ನಾರಾಯಣ ಇನ್ ಅಂತ ನಂಬರ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನಾವು ಈಗ ಕಾಶಿಯಿಂದ ಇವತ್ತು ನಾಗ್ಪುರ್ ಹೊಡಿಬೇಕು ಮಾಡೀವಿ. ಸೊ ಲೆಟ್ಸ್ ಮೂವ್. जितिन भाई नहीं आएगा? हर हर महादेव। मैं आएगा कर्नाटक। हाँ आजा भाई आजा, हाँ मिलेंगे उधर, ठीक है? के बाद पहले फोन करने का, मैं पूरा टाइम खाली। डन डन, ओके सर, यस बाय बाय, थैंक यू। हर हर महादेव, धन्यवाद। हाँ बाय बाय, नडी। ನಾವು ಈಗ ಕಾಶಿ ಬಿಟ್ಟು ಹೊಂಟೇವೆ ನಾಗಪುರ್ ಸೈಡ್. ಇನ್ನೇನೆಲ್ಲ ನಮ್ದು ಏನು ನಮ್ಮ ಬಕೆಟ್ ಲಿಸ್ಟ್ ಇತ್ತು ಈ ಟ್ರಿಪ್ಪಿಂದ, ಆ ಟ್ರಿಪ್ಪಿಂದ ಬಕೆಟ್ ಲಿಸ್ಟ್ ಮುಗೀತು. ಇನ್ನು ನೀವೇನು ನೋಡ್ತೀವಿ ಎಲ್ಲ ಹೊಸಾಗಂತ ತಿಳ್ಕೊಂಬಿಡ್ರಿ. ನನ್ನ ಅನ್ಸೋ ಮಟ್ಟಿಗೆ ಕುನೋ ನ್ಯಾಷನಲ್ ಪಾರ್ಕ್ ಇಲ್ಲ ಪೆಂಚ್ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದ ನಮ್ಮದು ಫೇಮಸ್ ಚೀತಾಸ್ಗಳಿಗೆ ಹೊಸಾಗಿ ಚೀತಾಸ್ ತೊಗೊಂಡ್ರೆ. ಮೊನ್ನೆ ಒಂದು ಕುನೋದಾಗನ ಪೆಂಚ್ದಾಗ ಒಂದು ಚೀತಾ 4 ಕಪ್ಸಿಗೆ ಇದು ಮಾಡಿತ್ತಂತ, ಬರೆದು ಕೊಟ್ಟಿತ್ತಂತ. ಸೊ ನೈಸ್ ಟು ಹಿಯರ್. ನಾವು ಚೀತಾ ಜನಸಂಖ್ಯೆ ಬೆಳೆಸತ್ತೀವಿ ನಮ್ಮ ನರೇಂದ್ರ ಮೋದಿ ಅವ್ರ ಪ್ಲ್ಯಾನಿಂದ. ನೋಡೋಣ ಇಫ್ ಪಾಸಿಬಲ್ ಏನಾದ್ರು ಆತಂತಂದ್ರೆ ನ್ಯಾಷನಲ್ ಟೈಗರ್ ರಿಸರ್ವ್ಗೆ ಹೋಗ್ಬೇಕಂತ ತಿಳ್ಕೊಂಡೀವಿ. ಇಟ್ ಡಿಪೆಂಡ್ಸ್ ಅಪಾನ್ ಆಲ್ ದ ಟೈಮ್. ಅದು ನೋಡ್ಕೊಂಡು ಹೋಗ್ಬೇಕು ಮಾಡಿವಿ. ಸೊ ಲೆಟ್ಸ್ ಮೂವ್. ಇನ್ನೇನು ಕಾಶಿ ಎಕ್ಸಿಟ್ ಆಗತ್ತೀವಿ. ಕಾಶಿದಾಗ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ಒಂದು ವೈಭವ ಬೇರೆ ಐತಿ. ಮತ್ತು ಒಮ್ಮೆ ಕಾಶಿ ನೋಡಿದವ್ರು ಮತ್ತೆ ಬರೋಂಗಿಲ್ಲ ಅಂತ ಇರೋಂಗಿಲ್ಲ, ಮತ್ತೆ ಬರ್ತಾರೆ ಕಾಶಿ ನೋಡೋಕೆ. ಸೊ 1-2 ದಿವಸ ಕಾಶಿದಾಗ ಬಂದು ನೋಡ್ತೀನಿ, ಅದು ನಾರ್ಮಲ್. ಈಗ ನಾನು ನಿಮಗೇನು ತೋರಿಸೀನಿ ಅವು ನಾರ್ಮಲ್. ಇನ್ನೇನು ಅನ್ಎಕ್ಸ್ಪ್ಲೋರ್ಡ್ ನೋಡ್ಬೇಕಂತಂದ್ರೆ ಭಾಳ ಐತಿ ಇಲ್ಲೇ ಕಾಶಿದಾಗ. ಏನು ಪ್ರಾಬ್ಲಮ್ ಇಲ್ಲ, ದೋಸ್ತರು ಅದಾರ ತೋರಿಸ್ಕೊಂಡು ಹೋಗ್ತಾರಂತ ಅನ್ನೋದು ನಂಬಿಕೆ ಐತಿ. ತೋರಿಸ್ತಾರೆ ಅವ್ರು. ಎಕ್ಸ್ಪ್ಲೋರ್ ಮಾಡ್ಬೇಕಂತ ಭಾಳ ಆಸೆ ಐತಿ. ನೋಡು ಮತ್ತೆ ಎಕ್ಸ್ಪ್ಲೋರ್ ಮಾಡೋ ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ. ಸೊ ಕಾಶಿದಾಗ ನೀವು 1 ದಿವಸ 2 ದಿವಸ ಅಂತಂದ್ರೆ 1 ದಿವಸದಾಗಂತರೂ ವಿಶ್ವನಾಥ್ ಮಂದಿರ ಒಂದು ಮುಗಿಸ್ಕೊಂಬರ್ತೀರಿ ನೀವು. ನಾನು ಭಾಳ ಮಾಡಿ ಇನ್ನು ಕಾಳು ಭೈರವ ಒಂದು ಮುಗಿಸ್ತೀರಿ, ಅಲ್ಲೇ ಐತಿ. ಮಿನಿಮಮ್ ನಿಮಗೆ ಕಾಶಿ ನೋಡ್ಬೇಕಂದ್ರೆ ಒಂದು 2 ದಿವಸ ಬೇಕಾಗತ್ತೆ. ಕಾಶಿ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ 3 ದಿವಸ ಆಗುತ್ತೆ. ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಒಂದು 5 ದಿವಸ ಆಗುತ್ತೆ. ಅಷ್ಟೊಂದು ಟೈಮ್ ಹಿಡ್ಕೊಂಡು ಬರಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಕಡೆ ಪಾಳೆ ಕ್ಯೂ ಅದು ಇದೇ ಇರುತ್ತೆ. ಸೊ ಇಲ್ಲಿ ಅಲ್ಲೆಲ್ಲ ಲೇಟ್ ಆಗುತ್ತೆ. ಪ್ರತಿಯೊಂದಕ್ಕೂ ಪಾಸ್ ಇಲ್ಲ, ಒಂದೊಂದಕ್ಕೆ ಪಾಸ್ ಅದಾವ, ಒಂದೊಂದಕ್ಕೆ ಪಾಸ್ ಇಲ್ಲ. ಭಾಳ ಜನಕ್ಕೆ ಅರ್ಥ ಇಲ್ಲ ಅದು ಪಾಸ್ ಅದಾವ ಅಂತ ಅನ್ನೋದು. ಅದು ಅರಿಲಾರದ ಸಮಾಧಾನ ಅಷ್ಟು ಕಡಿಮೆ ಐತೆ ಅಂತ ನಾನು ಅನ್ಕೋತೀನಿ. ಇಲ್ಲಾಂದ್ರೆ ಲೈನ್ ಆಲ್ಮೋಸ್ಟ್ ನಿಮಗೆ 3-4 ತಾಸು ಆಗುತ್ತೆ ನಾರ್ಮಲ್ ಜನರಲ್ ಕ್ಯೂ ಹೋದ್ರೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಪಾಸ್ ಬೇಕಂದ್ರೆ ಪಾಸ್ ತೊಗೊಂಡೋಗ್ಬೇಕು. ಪಾಸ್ ಎಲ್ಲರಿಗೂ ಅವೈಲೇಬಲ್ ಐತಿ, ಆನ್ಲೈನ್ ಐತೆ. ಅದಕ್ಕೆ ಆನ್ಲೈನ್ದಾಗೂ ಮಾಡ್ಕೊಬೋದು ನೀವು. ಇವತ್ತು ನಾವು ಕಾಶಿಯಿಂದ ನಾಗ್ಪುರ್ ಸೈಡ್ ಹೊಡಿಬೇಕಂತ ಮಾಡೀವಿ. ಯಾವುದ್ರ ಒಂದು ಟೈಗರ್ ರಿಸರ್ವ್ದಾಗ ಇವತ್ತು ಸ್ಟೇ ಮಾಡಬೇಕಲ್ಲಿ, ನಿಯರ್ ಬೈ ಸ್ಟೇ ಮಾಡಿ ಮಾರ್ನಿಂಗ್ ಒಂದು ಸಫಾರಿ ಹೊಡಿಬೇಕಂತ ಡಿಸೈಡ್ ಮಾಡೇವಿ. ಅದು ಎಲ್ಲಿಗೆ ಬರುತ್ತೋ ಏನಾಗುತ್ತೋ ಅಂತ ನೋಡೋದು. ಯಾಕಂದ್ರೆ ನಾಗ್ಪುರಲಿಂದ 730 ಕಿಲೋಮೀಟ್ರ್ ಐತಿ. 13 ತಾಸು 12 ನಿಮಿಷ ಇರ್ತೈತಿ. ಭಾಳ ಲೇಟ್ ಆಗುತ್ತೆ. ಮಿಡ್ ನೈಟ್ ಆಗಬಹುದು ಮೋಸ್ಟ್ ಪ್ರಾಬಬ್ಲಿ. ನೋಡೋಣ, ಯಾಕಂದ್ರೆ ನಮ್ಮ ಬ್ರೇಕ್ಸ್ ಎಲ್ಲ ಇರ್ತಾವೆ. ಈಗ ಬಿಸಿಲು ನೆತ್ತಿ ಮ್ಯಾಗ ಇರುತ್ತೆ. 11 ಗಂಟೆ ಆಗೈತಿ ಬಿಡೋದು, ಲೇಟ್ ಆಗೈತಿ. ಎಲ್ಲರೂ ಅವ್ರು ಬೆಟ್ಟಾಗಿ ಬರ್ಬೇಕೈತೆ. ದೋಸ್ತಲ್ಲೇ ದೇವರಿಗೆ ಪೂಜೆ ಸಲ್ಲಿಸಿರ್ತಾನೆ, ಸೇವೆ ಮಾಡ್ತಿರ್ತಾನೆ. ನಾವು ಬರೋದು ಲೇಟ್ ಆತ. ಅದಕ್ಕೆ ಆರಾಮ್ ನಾಷ್ಟ ಮಾಡ್ಕೊಂಡು ಕರೆಕ್ಟಾಗಿ ಬಿಟ್ವಿ. ಬಟ್ ಟೈಮ್ ಒಂದು 3 ತಾಸು ಜಲ್ದಿ ಬಿಟ್ಟಿದೆ ಅಂತಂದ್ರೆ ಸಲುವಾಗಿತ್ತು. ಏನು ಮಾಡೋಕ್ಕೆ ಬರೋಂಗಿಲ್ಲ, ಬಿಟ್ಟಿವಿ. ಈಗ ನಾವು ನಾಗ್ಪುರ್ ಕಡೆ ಹೋಗೋಮಂತ. ನಾಗ್ಪುರ್ ಕಡೆ ಏನೇನು ಆಗತ್ತಂತ ಎಲ್ಲ ನೀವು ನೋಡ್ತೀರಿ, ನಾವು ಅನುಭವಿಸ್ತೀವಿ. ನಡ್ರಿ.